ಇನ್ನು ಎರಡನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು. ವೃಷಭ ಅಂದರೆ ನಾವು ಹೋರಿ ಎತ್ತು ಅಂತ ಹೇಳ್ತೀವಿ, ಅದು ಯಾವಾಗಲೂ ಕೂಡ ಬೇರೆಯವರಿಗಾಗಿ ಜೀವನವನ್ನು ಮಾಡೋಪಾಗಿರ್ತದೆ. ಪ್ರತಿಯೊಬ್ಬರು ಉಳುವುದನ್ನು ಅನ್ನ ಆಹಾರಗಳನ್ನು ಹಿಂದಿನ ಪ್ರಾಚೀನ ಕಾಲದಲ್ಲಿ ಈ ಎತ್ತುಗಳನ್ನು ಉಪಯೋಗಿಸ್ತಾ ಇದ್ದು ಎಲ್ಲ ಉಳುಮೆ ಮಾಡೋಕ್ಕೆ. ಅದು ಕಷ್ಟಪಟ್ಟು ಅದು ಬೇರೆಯವರಿಗೆ ಅನ್ನ ಕೊಡುತ್ತೆ. ಹಾಗೆ ಈ ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ಸಾಕಷ್ಟು ಕಷ್ಟವನ್ನು ಪಡ್ತಾರೆ, ಬೇರೆಯವರಿಗೆ ಅನುಕೂಲವನ್ನು ಮಾಡ್ತಾರೆ, ಮತ್ತು ಸಾಕಷ್ಟು ಬೇರೆಯವರಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿಗಳು. ಆದರೆ ತಮಗೆ ತಾನು ಮಾಡ್ಕೊಳ್ಳಿಕ್ಕೆ ಭಾಳ ಹಿಂಜರಿತಾರೆ. ಕೆಲವು ಬಿಸ್ನೆಸ್ ಮಾಡೋದು ಮತ್ತು ಬೇರೆ ಬೇರೆ ಹೊರದೇಶ ಪ್ರಯಾಣ ಮಾಡೋರಿಗೆಲ್ಲ ಮಧ್ಯಮ ಫಲ ಅಂತ ಹೇಳಬೇಕು. 11ರಲ್ಲಿ ರಾಹು ಇವರಿಗೆ ಕೂಡ ಇರೋದ್ರಿಂದ ಆ ರಾಹು ಕೂಡ ಮಾಯಾಗ್ರಹ, ಅನಿರೀಕ್ಷಿತ ದುಡ್ಡನ್ನು ಒದಗಿಸ್ಕೊಡ್ತಾನೆ, ಅನಿರೀಕ್ಷಿತ ಧನಲಾಭಗಳು ಕೂಡ ಅವರಿಗೆ ಉಂಟಾಗತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಮಧ್ಯಮ ಫಲ ಅಂತ ಹೇಳಬೇಕು.